ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಸ್ಕೂಲ್ ಆಫ್ ನರ್ಸಿಂಗ್ನ 2024-25ನೇ ಸಾಲಿನ ಕೋರ್ಸ್ ಮತ್ತು ಜನರಲ್ ನರ್ಸಿಂಗ್ ಮತ್ತು ಮಿಡ್ವೈಫರಿ 67ನೇ ಬ್ಯಾಚ್ನ ಉದ್ಘಾಟನಾ ಸಮಾರಂಭ ನಡೆಯಿತು. ನಗರದ ಕಂಕನಾಡಿಯ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ಫಾದರ್ ಮುಲ್ಲರ್ ಸ್ಕೂಲ್ ಆಫ್ ನರ್ಸಿಂಗ್ನ 2024-25ನೇ ಸಾಲಿನ ಕೋರ್ಸ್ ಮತ್ತು 67ನೇ ಬ್ಯಾಚ್ ಜನರಲ್ ನರ್ಸಿಂಗ್ ಮತ್ತು ಮಿಡ್ವೈಫರಿಯ ಉದ್ಘಾಟನಾ ಸಮಾರಂಭವು ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಫಾದರ್ ಮುಲ್ಲರ್ ಕಾಲೇಜಿನ ಸ್ಪೀಚ್ ಅಂಡ್ ಹಿಯರಿಂಗ್ನ ಪ್ರಾಂಶುಪಾಲರಾದ ಪ್ರೊಫೆಸರ್ ಸಿಂಥಿಯಾ ಸಂತಮೇಯರ್ ಅವರು ಹೊಸ ಹುರುಪಿನೊಂದಿಗೆ ಸಂಸ್ಥೆಗೆ ಆಗಮಿಸಿದ್ದೇವೆ. ಯಾವುದೇ ಕೋರ್ಸ್ ಅನ್ನು ಆಸಕ್ತಿಯಿಂದ ಕಲಿತರೆ ಮಾತ್ರ ಯಶಸ್ಸು ಪಡೆಯಲು ಸಾಧ್ಯ. ಹಾಗಾಗಿ ಪರಿಶ್ರಮ ಪಟ್ಟು ಸಾಧನೆ ಮಾಡಬೇಕು ಎಂದರು. And you are indeed intending to be a blessing to others, and while trying to become a blessing to others, and I think this is one of the most adorned profession where you will receive a lot of blessings on yourself too. So when you want to be a blessing and when you want to earn blessings for yourself, for your family, I think you need to fill yourself with that helium that made the balloons fly. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯ್ಲೋ ವಹಿಸಿ ಮಾತನಾಡಿ, ಸಂಸ್ಥೆಯನ್ನು ಗೌರವಿಸಿ ಅದೇ ರೀತಿ ಶಿಕ್ಷಕರನ್ನು ಪ್ರೀತಿಸುವ ಕೆಲಸ ಮಾಡಲಿ. ಆಗ ಮಾತ್ರ ಯಶಸ್ಸು ಪಡೆಯಬಹುದು. ಜೊತೆಗೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಸಾಧನೆ ಮಾಡಲು ಸಾಧ್ಯ ಎಂದು ಹೇಳಿದರು. Your skills, how to draw the blood, how to feel the pulse, how to take the temperature, how to administer medicine or tablets, and how to give care and all that. Therefore, you need skills, you need training, you need also good environment. Thirdly, it is also commerce. As Madam said, there are a lot of opportunities. ಫಾದರ್ ಮುಲ್ಲರ್ ಸ್ಕೂಲ್ ಆಫ್ ನರ್ಸಿಂಗ್ನ ಉಪಪ್ರಾಂಶುಪಾಲರಾದ ಪ್ರೊಫೆಸರ್ ಆಗ್ನೆಸ್ ಇಜೆ ಅವರು ಸ್ವಾಗತಿಸಿದರು. ಫಾದರ್ ಮುಲ್ಲರ್ ಸ್ಕೂಲ್ ಆಫ್ ನರ್ಸಿಂಗ್ನ ಎಚ್ಒಡಿ ಪ್ರೊಫೆಸರ್ ಫಾತಿಮಾ ವೈಲೆಟ್ ಫೆರ್ನಾಂಡಿಸ್ ಅವರು ವಂದಿಸಿದರು. ಈ ವೇಳೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಮಿನೇಜಸ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.